ಏನೇ ಹಾಗೆ ನೋಡ್ತಿದ್ಯಾ? ಸುಮ್ನೆ ಹೀಗೆ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನನ್ನ ಆಸೆ ಏನಂತ ಗೊತ್ತಾ? ನಮ್ಗೆ ಹುಟ್ಟೋ ಮಗು ಈ ಕಳ್ಳ ಕೃಷ್ಣನ್ ತರ ಗಂಡು ಮಗು ಆಗಿರ್ಬೇಕು. ಯಾಕೆ ಹೆಣ್ಣಾದ್ರೆ ಬೇಡ ಅನ್ನುತ್ತಾ? ಹಾಗೇನಿಲ್ಲ. ಮೊದಲನೇ ಮಗು ಗಂಡು ಮಗು ಆದ್ರೆ ಒಳ್ಳೇದು ಅಂತ ದೊಡ್ಡವ್ರು ಹೇಳ್ತಾರೆ. ಹೆಣ್ಣಾದ್ರೂ ಒಳ್ಳೇದೇ ಆಗುತ್ತೆ. ಏನೇ ಆದ್ರೂ ಅದು ದೇವ್ರು ಕೊಡೋದೇ ಅಲ್ವಾ? ಆಮೇಲೆ ಡಾಕ್ಟರ್ ಹೇಳಿದ್ದು ಗೊತ್ತಾಯ್ತಾನೆ, 3 ತಿಂಗಳು ರೆಸ್ಟ್ ತಗೋಬೇಕಂತೆ. ಅದಕ್ಕೆ ಸ್ವಲ್ಪ ತಗ್ಗಿ ಬಗ್ಗಿ DC ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಒಳ್ಳೆ ಮಗು ತರ ಇರ್ಬೇಕು. ಗೊತ್ತಾಯ್ತಾನೆ? ಆಯ್ತು ಕಣೋ. ಇನ್ಮೇಲೆ ಮಗು ತರಾನೇ ಇರ್ತೀನಿ. ಕೇಳ್ದಾಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಬೇಕು. ವೈ ನಾಟ್? ಬೇಡ ಕೃಷ್ಣ, ಕೃಷ್ಣ ಪ್ಲೀಸ್, ಕೃಷ್ಣ. ಅಯ್ಯೋ ಕೃಷ್ಣ, ಕೃಷ್ಣ ಬೇಡ ಕೃಷ್ಣ. ಕೃಷ್ಣ ಸೆಪ್ಟಿಕ್ ಪರವಾಗಿಲ್ಲ. ಗೊತ್ತಾಗ್ಬಾರ್ದು ಇದನ್ನ ಯಾರು ಮಾಡಿದ್ದು ಅಂತ. ಅಪ್ಪನಿಗೆ ಗೊತ್ತಾಗ್ಬಾರ್ದು. ಈ ದ್ವೇಷ ನನ್ನ ಸಾವಿನ ಜೊತೆ ಕೊನೆ ಆಗ್ಬೇಕು. ಹಾಗಂತ ಮಾತು ಕೊಡು.
ಅಳಬೇಡ. ದೇವ್ರು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬರ್ತಾನಂತೆ. ಇಲ್ಲ, ದೇವ್ರು ನಮ್ ಕೃಷ್ಣನ್ ಕಿತ್ಕೊಳ್ಳಿಲ್ಲ. ನಮ್ಮ ರಕ್ತನ ಕುಡಿಬೇಕು ಅಂತಿದ್ದ ಅವರೇ ನಮ್ ಕೃಷ್ಣನ ಕಿತ್ಕೊಂಡಿದ್ದು. ಲಕ್ಷ್ಮಿ, ಲಕ್ಷ್ಮಿನೇ, ಲಕ್ಷ್ಮಿ. ನಿಮ್ ಕಣ್ಣು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ ಮನಸ್ಸಿನಲ್ಲಿ ಏನಿದೆ ಅಂತ. ನಿಮ್ ಹೆಜ್ಜೆ ಶಬ್ದ ಕೇಳಿದ ತಕ್ಷಣ ಈ ಲಕ್ಷ್ಮಿಗೆ ಅರ್ಥ ಆಗುತ್ತೆ ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ. ಆದ್ರೆ ಈಗ ಯಾಕೆ ಹಿಂಗೆ, ಈಗ ಯಾಕೆ ಹಿಂಗೆ? ನಮ್ ಕೃಷ್ಣನ ಆತ್ಮ ನಮ್ ಸುತ್ತ ಸುತ್ತಾರೆ, ನಿಮಗ್ ಕಾಣಿಸ್ತಿಲ್ವಾ? ಊಟ ಮಾಡು. ಬೇಡ, ನನಗೆ ಬೇಡ. ಲಕ್ಷ್ಮಿ, ನನ್ನ ನೋವು ನಿಮ್ಗೆ ಅರ್ಥ ಆಗ್ತಿಲ್ವಾ? ಜೀವನದಲ್ಲಿ ಇದುವರೆಗೂ ನಾನು ನಿಮ್ಮನ್ನೇನು ಕೇಳಿರ್ಲಿಲ್ಲ. ಆದ್ರೆ ಆದ್ರೆ ಈಗ ಕೇಳ್ತೀನಿ. ಕೃಷ್ಣ ನನಗೂ ನಿಮಗೂ ಹುಟ್ಟಿರೋದೇ ನಿಜ ಆಗಿದ್ರೆ ಅವನ್ನ ಕೊಂದಿರೋ ನನಗ್ ಬೇಕು, ಕೃಷ್ಣನ ಕೊಂದಿರೋ ನನಗ್ ಬೇಕು. ಜೀವಂತವಾಗಿ ಇಲ್ಲ ಹೇಳುವಾಗಾದ್ರೂ ಸರಿ. ಬೇಕಾರೆ ಜೀವನ ಪೂರ್ತಿ ಜೈಲಲ್ಲಿ ಇರೋಣ, ಇದ್ರೂ ಪರವಾಗಿಲ್ಲ. ಆದ್ರೆ ಆದ್ರೆ ನಮ್ ಕೃಷ್ಣನ್ ರಕ್ತಕ್ಕೆ, ನಮ್ ದುರ್ಗಾ ಕಣ್ಣೀರಿಗೆ ಅವ್ರು ನನಗ್ ಬೇಕು, ಅವ್ರು ನನಗ್ ಬೇಕು. ನೀವು 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 ಅವರನ್ನ ನನ್ ಕಣ್ ಮುಂದೆ ನಿಲ್ಲಿಸ್ಬೇಕು. ಎಲ್ದಿದ್ರೆ ನಾನು ಸತ್ರು ನನ್ನ ಎದೆ ಬೆಂದು ಬೂದಿ ಆಗೋದಿಲ್ಲ, ನನ್ನ ಎದೆ ಬೆಂದು ಬೂದಿ ಆಗೋದಿಲ್ಲ. ಈ ಲಕ್ಷ್ಮಿ ಆತ್ಮಕ್ಕೆ ನೆಮ್ಮದಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ನಿಮ್ಮ ಉಸಿರಿನಾಗಿದ್ದ ಈ ಕತ್ತಿನ ಆವತ್ ನಾನು ವಾಪಸ್ ಇಸ್ಕೊಂಡೆ. ಪಾಪ ಪ್ರಜ್ಞೆ ತುಡಿತಾ ಇದ್ದಾಗ ನನ್ನ ಮಗನ್ನ ಕೊಂದ ಯಾವ ನಾಯಿನೇ ಆಗಿರ್ಲಿ ಅವನ್ನ ಈ ಕತ್ತಿಯಿಂದ ಕತ್ತರಿಸಿ ಅವರ ರಕ್ತದಲ್ಲಿ ಇದನ್ನ ಮುಳುಗಿಸಿ ನನಗೆ ವಾಪಸ್ ತಂದು ಕೊಡ್ತೀರಾ? ಕೊಡ್ತೀರಾ ಹೇಳಿ? ಕೊಡ್ತೀರಾ? ನೀನು ಊಟ ಮಾಡು. ಕೊಡ್ತೀರಾ ಹೇಳಿ, ಹೇಳಿ, ಹೇಳಿ. ಕೊಡ್ತೀನಿ, ಊಟ ಮಾಡು. ಹೇಳಿದ್ದು ಭೀಷ್ಮ. ಈ ಮತ್ ಸಾಕು, ಈ ಮತ್ ಸಾಕು, ಈ ಮತ್ ಎಷ್ಟು ಜನ ಇದ್ರು?
ಅವರು ಎಷ್ಟು ಜನ ಇದ್ರು ಅಂದೆ. ನಂಗೆ ಗೊತ್ತಿಲ್ಲ. ನಿನಗ್ ಗೊತ್ತು, ನಿನಗ್ ಮಾತ್ರ ಗೊತ್ತು. ನಾನೇನು ಹೇಳ್ತಿರ್ಲಿಲ್ಲ. ನನಗ್ ಗೊತ್ತಾಗ್ಬೇಕು. ಯಾಕಂದ್ರೆ ಆ ರೂಮ್ನಲ್ಲಿ ಒಂದೊಂದು ನಿಮಿಷಕ್ಕೂ ಮಾನಸಿಕವಾಗಿ ಕುಗ್ಗೋಗ್ತಾ ಇರೋ ಒಂದು ಹೆಣ್ಣಿದೆ. ಮಗನ ರಕ್ತದ ಲೆಕ್ಕ ತೀರ್ಸೋದಕ್ಕೆ ಗಂಡನ ಕೈಯಲ್ಲಿ ಚೂಪಾದ ಕತ್ತಿನ ಕೊಟ್ಟು ಕಾಯ್ತಾ ಇರೋ ಒಬ್ಬ ಅಮ್ಮ. ಗಂಡ ನೇಣ್ಗಂಬ ಏರೋದಕ್ಕಿಂತಲೂ ಮಗನ ಸಾಯಿಸ್ತೋರ ಉಸಿರು ತೆಗೆಯೋದು ದೊಡ್ಡದು ಅನ್ಕೊಂಡ್ರು ಒಬ್ಬ ಹೆಂಡತಿ. ಅವಳಿಗೆ ನಾನು ಮಾತು ಕೊಟ್ಬಿಟ್ಟೆ. ಈಗ್ಲಾದ್ರೂ ಹೇಳು. ಬೇಡಪ್ಪ, ನಾನು ಎಲ್ಲ ಮತ್ತು ಕ್ಷಮಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಜಮೀನ್ದಾರ್ ವಂಶದಲ್ಲಿ ಹುಟ್ಟಿದ್ದ ನಿನಗೆ ಮರೆಯೋದು ಕ್ಷಮಿಸೋದು ಸಾಧ್ಯ ಆಗುತ್ತೆ. ಆದ್ರೆ ನನ್ನ ತೋಳ್ ಮೇಲೆ ಹಾಕೊಂಡು ಲಾಲಿ ಹಾಡಿ ಬೆಳೆಸಿದ್ದ ನನ್ನ ಮಗನ್ನ ನಡು ರಸ್ತೆಯಲ್ಲಿ ನಾಯಿ ತರ ಕತ್ತರಿಸಿ ಸಾಕಿದ ಬೇವರ್ಸಿನ ನಮ್ಮ ಮಕ್ಕಳನ್ನ ಕ್ಷಮಿಸೋದಕ್ಕೆ ಭೀಷ್ಮ ತಯಾರಾಗಿಲ್ಲ. ಅಪ್ಪ ಅಮ್ಮನ ಮನಸ್ಸಲ್ಲಿ ಸೇರ್ ತೀರಿಸ್ಕೋಬೇಕು ಅಂತ ಮಾತ್ರ ಇದೆ. ಆದ್ರೆ ಜೀವನದಲ್ಲೇ ಕನಸು ಕಣ್ಣ ಕಾಣ್ತಿರೋ ಇಬ್ರು ಹೆಣ್ಮಕ್ಳಿದ್ದಾರೆ ಅಂತ ಮರ್ತ್ಬಿಟ್ರ? ಈ ಮನೆ ಅನ್ನೋದ್ ಋಣ ಇರೋರು ಈ ಭೂಮಿ ಮೇಲೆ ಎಷ್ಟೋ ಜನ ಇದ್ದಾರೆ. ಅವರಲ್ಲಿ ಯಾರಾದ್ರೂ ನನ್ನ ಹೆಣ್ಮಕ್ಳ ಕುತ್ತಿಗೆಗೆ ಅಷ್ಟೊಂದು ದಾರ ಕಟ್ಟಿ ಕರ್ಕೊಂಡು ಹೋಗ್ತಾರನ್ನೋ ನಂಬಿಕೆ ಈ ಭೀಷ್ಮನಿಗಿದೆ. ಬಲವಂತ ಮಾಡ್ಬೇಕಿಪ್ಪ. ನೀನ್ ನನ್ನ ಹತ್ರ ಹೇಳ್ಬೇಡ. ಆದ್ರೆ ನಿನ್ನ ಹೊಟ್ಟೆಲ್ ಹುಟ್ಟೋ ಮಗುಗ ಅದು ಹೇಳದೇ ಇರೋದು ಸಾಧ್ಯನಾ? ನೀನ್ ನನ್ನ ಹತ್ರ ಹೇಳಿದ್ರೆ ಈ ಲೆಕ್ಕಾಚಾರ ನನ್ ಜೊತೆನೇ ಮುಗಿದೋಗುತ್ತೆ. ಅದು ಬಿಟ್ಟು ಕೃಷ್ಣನ್ ಹುಟ್ಟೋ ಮಗುನ ಯಾಕೆ ಕೊಲೆಗಾರನಾಗಿ ಮಾಡ್ತೀಯ? ನನ್ ಕೃಷ್ಣನ್ ಸಾವು ಯಾರಿಗೂ ಲೆಕ್ಕ ತೀರಿಸೋ ಸಾಲವಾಗ್ಬಾರ್ದು ಅಂತ ಕೃಷ್ಣ ತಾನೇ ಮಾಡಿಸ್ಕೊಂಡಿದ್ದಾರೆ. ಏನೇ ಆದ್ರೂ ನನ್ ಕೃಷ್ಣ ನನಗಿಲ್ಲ. ನನ್ ಕೃಷ್ಣ ನೆನೆಸ್ಕೊಂಡು ನಾನು ಬಾಳೋದಕ್ಕೆ ಕೃಷ್ಣ ನನಗೆ ಕೊಟ್ಟು ಹೋಗಿರು ಈ ಒಂದ್ ಮಗು ಸಾಕಪ್ಪ ನನಗೆ. ಅಲ್ಲಿಗೆ ನಾನು ಎಲ್ಲ ಲೆಕ್ಕನು ಬರೀತೀನಿ. ಕ್ಷಮಿಸ್ತೀನಿ, ಕ್ಷಮಿಸ್ತೀನಿ. ಮಹಾಭಾರತದಲ್ಲಿ ನೀನು ಓದಿದ ಭೀಷ್ಮ ಇದ್ನಲ್ಲ, ತ್ಯಾಗಕ್ಕಾಗಿ ಸ್ನೇಹಕ್ಕಾಗಿ ಪ್ರಸಿದ್ಧಿಯಾದವನು. ಕುರುಕ್ಷೇತ್ರ ಯುದ್ಧದಲ್ಲಿ ಸರಸೈ ಮೇಲೆ ಮಲಗಿ ಸತ್ನಲ್ಲ, ಆ ಭೀಷ್ಮ ಅಲ್ಲ ಈ ಭೀಷ್ಮ. ಇವನು ಬೇಟೆಗಾಗಿ ಕಾಯ್ತಾ ಇರೋ ಸಿಂಹ. ಕಲ್ಲಿನಲ್ಲೂ ಕಂಬದಲ್ಲೂ ಕ್ರೋಧದಿಂದ ಕಾಯ್ತಾ ಇರೋ ನರಸಿಂಹ. ನರಸಿಂಹ ನನ್ ಮಾನ ಕಳಿಬೇಡ ಕಣೋ. ಆ ಬೀಡಿ ಬಿಸಾಕ್ಬಿಟ್ಬಾರೋ. ನನ್ ಮಗನೇ. ಪ್ರಸಾದ್, ಪ್ರಸಾದ್, ಪ್ರಸಾದ್. ಪೊಲೀಸ್ ನನ್ಗೆ ಸೂಟ್ ಕೇಸ್ ತೋರಿಸ್ತಿಲ್ಲ, ಬುದ್ಧಿ ಇದೆಯಾ ನಿಂಗೆ? ಸಾರಿ ಪ್ರಸಾದ್, ನಾನು ಹೇಳದ್ ಮನುಷ್ಯ ಇವನೇ. ಯೋ ಲುಂಗಿ ಬಿಡಯ್ಯ, ಸರಿಯಾಗಿ ಕಟ್ಕೊಡು. ಬಾಸ್, ಅವನ್ಗೆಲ್ಲ ವಿಷಯ ಹೇಳಿದ್ದೀಯಾ? ಎಲ್ಲ ಹೇಳೇ ಕರ್ಕೊಂಡು ಬಂದಿದ್ದೀನಿ ಸರ್. ಏಯ್, ಹೇಳದೆಲ್ಲ ಜ್ಞಾಪಕ ಇದೆ ತಾನೆ? ಆ ಜ್ಞಾಪಕ ನಿನಗೂ ಇರಬೇಕು. ಕೇಸು 302 ಮಾತಾಡಿರೋ ಕಾಸಿಸ್ಕೊಟ್ಟು ಆ ಕೇಸಿಂದ ರಿಲೀಸು ಮಾಡಿಸ್ಬೇಕು. ಗೊತ್ತಾಯ್ತಾ? ನೀನ್ ಜಾಮೀನ್ ತಗೊಂಡು ಹೊರಗಡೆ ಬಂದಾಗ
ನಿನ್ ದುಡ್ಡು ನಿನ್ನ ಹತ್ರ ಇರುತ್ತೆ. ಕೊಡದೆ ಹೋದ್ರೆ ಹೆಂಗ್ ತಗೋಬೇಕು ಅಂತ ಈ ಕೋತಿ ತಿಮ್ಮಂಗ್ ಚೆನ್ನಾಗ್ ಗೊತ್ತು. ಹೇಳಪ್ಪ ನಿನ್ ಮಗನಿಗೆ ಹೊಡಿಬೇಡ ಅಂತ. ಹುಡುಗ ಆಟ ಆಡ್ಕೊಂತಾವ, ಆಡ್ಕೊಳ್ಳಿ ಬಿಡು. ಶಂಭೋ ಮಹಾದೇವ. ವಿಶ್ವ ವಿಶ್ವ ಬಿಡ ಅವನ, ನಾನ್ ಮಾಡ್ಕೊತೀನಿ. ನೀನ್ ಹೊಡಿಬೇಡ ಬಿಡಪ್ಪ. ಪ್ರಸಾದ್ ಪ್ರಸಾದ್ ನೀನಾರು ಹೇಳ, ಹೊಡ ಸಾಯ್ಬಿಟ್ಟಂತಾನೆ ಅವನು. ಏ ವಿಶ್ವ, ಸಾಕ್ ಬಿಡು. ಇವನು ನಾನೇನು ಓಡಾಡ್ಸಿ ಹಿಡಿದು ಏರೋಪ್ಲೇನ್ ಎತ್ತಿ ನಿಜ ಬಾಯ್ ಬಿಡ್ತಿದ್ದು ಅಂತ ಮೂರ್ ಜನ ನಂಬಬೇಕಾದ್ರೆ ಇವನ್ ಮೈ ಮೇಲೆ 2-3 ಮಾರ್ಕಿರ್ಬೇಕು. ತಗೋ, ಎಳ್ಕೊಂಡು ಹೋಗು. ಎದಳು ಕೂತಿತ್ತಮ್ಮ, ಏನು ಆಗಿಲ್ಲ ಅಲ್ಲ? ಹೊಡಿಯೋದು ಬಡಿಯೋದು ಅದಕ್ಕೆ ಕುಸ್ತಿಯರ್ ಸ್ವಲ್ಪ ಹಾಕೊಡಕ್ ಕೇಳು. ಇಷ್ಟೆಲ್ಲ ಆದ್ಮೇಲೂ ಚೆನ್ನಾಗಿ ಹಾಳಾಗೋಗ್ಲಿ ಬಾ. ಯೋ, ನಾನ್ ಕಮಿಷನರ್ ಕಣಯ್ಯ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಯ್ಯ. ಪುಂಗ್ಬೇಡ ಬಾರಯ್ಯ, ನಾನು ನೀನು ಒಂದೇ. ಮನುಷ್ಯನ ಅವನು ಸೈನ್ ಹಾಕಿದ ಜಾಗದಲ್ಲೇ ಸೈನ್ ಹಾಕ್ಬಿಟ್ಟಲ್ಲಪ್ಪ. ಜಾಮೀನ್ ಸಿಕ್ಕಿದ ಮೇಲೆ ಈ ನಾಯಿ ಏನಾದ್ರೂ ನಮಗ್ ಕಚ್ಕಿಚ್ಬಿಟ್ರೆ? ಆಫ್ಟರ್ ಆಲ್ 7-8 ಜನಕ್ಕೆ ಚುಚ್ಚಿ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಆಗಿರೋನು. ಅಕಸ್ಮಾತ್ ಬೇಲ್ ಸಿಕ್ಕಿದ ಮೇಲೆ ನಕ್ರ ಮಾಡಿದ್ರೆ ಅವನ್ನ ಮುಗಿಸ್ಬಿಟ್ಟು ಆ ಕೇಸ್ನ ಅವನ ಮೇಲೆ ಹಾಕ್ಬಿಡೋಣ. ಭೀಷ್ಮನ್ ಮೇಲೆ. ಹಂಗಾರೆ ಇನ್ನೊಂದ್ ಸೈನು ಫಿಕ್ಸು. ಅಪ್ಪಾಜಿ ಅಪ್ಪಾಜಿ ನೋಡಿದ್ರ ಇದ್ರನ್ನ? ಏನು ನೋಡಿ ಅಪ್ಪಾಜಿ. ಸಾರ ಇದರೆ ಭೀಷ್ಮನ ಮಗ ಕೃಷ್ಣನ ಕೊಲೆಗಾರ ಕೋರ್ಟ್ಗೆ ಶರಣು. ಅಪ್ಪಾಜಿ ಯಾರು ಇವನು? ಇವನಿಂದ ಬೇರೆ ಯಾರಿದ್ದಾರೆ? ತಿಮ್ಮ, ಕೋತಿ ತಿಮ್ಮ ಅಂತ. ಚೈನ್ ಕದಿಯೋದು ಸುಳ್ಳು ಸಾಕ್ಷಿ ಹೇಳದೆ ಇವನ್ ಕೆಲಸ ಅಪ್ಪಾಜಿ. ಇವತ್ತಿವನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ಚಿನೋ? ಗೊತ್ತಾಯ್ತಪ್ಪಾಜಿ. ಆರೋಪಿ ಶಂಕರ್ ಅಲಿಯಾಸ್ ಕೋತಿ ತಿಮ್ಮ ಸ್ವತಃ ಶರಣಾಗತನಾಗಿ ಕೋರ್ಟಿನ ನಿಬಂಧನೆಗಳಿಗೆ ಬದ್ಧನಾಗಿರುತ್ತೇನೆಂದು ಒಪ್ಪಿಕೊಂಡಿರುವುದರಿಂದ ಅವನ ಕೋರಿಕೆಯನ್ನು ಪರಿಶೀಲಿಸಿ ನ್ಯಾಯಾಲಯವು ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಕೋತಿ ಏನ ಕೋರ್ಟ್ ಅಲ್ಲಿ ಜಾಮೀನ್ ಸಿಕ್ತು ಅಂದ್ಬಿಟ್ಟು ಭೀಷ್ಮನ್ ಕಣ್ಗೆಲ್ಲಾರು ಬಿದ್ಯಾ? ಉರ್ದು ಚೆನ್ನಾಗಿ ತಿಂದು ತೇಗ್ ಬಿಡ್ತಾನೆ ಅಷ್ಟೇ. ಸ್ವಲ್ಪ ಹುಷಾರಾಗಿರು. ಬಿಟ್ಟಾಕಯ್ಯ, ಅಂತದೆಲ್ಲ ಕೋತಿ ತಿಮ್ಮ ಲೈಫ್ ಅಲ್ಲಿ ಎಷ್ಟು ನೋಡಿದಾನೆ ಗೊತ್ತಾ? ಅದಿರ್ಲಿ, ಆ ಚಿಲ್ಲರೆ ವಿಷಯ ಹೇಳಿದ್ನಲ್ಲ, ಏನಾಯ್ತದು? ಆ ದನ ನಿನ್ಗೋಸ್ಕರ ಕಾಯ್ತಾವನೆ, ಅಲ್ಲಿ ಹೋಗಿಸ್ಕೊ. ನೀನು? ನನಗ್ ಬೇರೆ ಕೆಲಸ ಇದೆ, ಹೋಗ್ಬೇಕು. ಆಯ್ತು, ದಮ್ ಕೊಡು. ದಮ್ ಕೊಡು ಅಂದ್ರೆ ಒಳ್ಳೆ ಪೋಸ್ ಕೊಡ್ತೀಯಲ್ಲ ನೀನ್. ಎಲ್ಲೆಲ್ಲೂ ಮಾನ ಕಳೀತಾನಲ್ಲ ನನ್ಗೆ. ಎಲ್ಲ ಅವನ್ ಕೋತಿ? ಕೋತಿನ? ಹಾ, ಅವ್ನು ನಿನ್ನ ಹತ್ರ ಬರ್ಲಿಲ್ವಾ? ಬರ್ಲಿಲ್ವಲ್ಲ. ಎಲ್ಲೋದ ಅವನು?
ಕೈಗೆ ಸಿಗ್ದವನು ಬಾಯಿಗೆ ಸಿಗ್ಲಿಲ್ಲ. ಅವ್ವ ಅಳ್ಳಾಡ್ಸ್ಕೊಂಡ್ ಬಂದ್ರು ನೋಡಪ್ಪ. ಏನಾಯ್ತು? ಊರೆಲ್ಲ ಹುಡ್ಕಿದ್ವಿ, ಸಿಗ್ಲಿಲ್ಲ. ಆಳ ಹೋಗಿ ಬಿಡು. ಅವನೇನಾದ್ರೂ ಸಿಕ್ಕಬೇಕು. ಅಯ್ಯಯ್ಯೋ ಸಿಕ್ಕಿದ್ರೆ ಏನು ಮಾಡ್ತಾ ಇದೆ? ಅಯ್ಯೋ ಎಲ್ಲಪ್ಪ ನನ್ನ ಇನ್ಸ್ಟ್ರೂಮೆಂಟು. ಹಲೋ, ಉಣ್ಣೇಗೌಡ ಸ್ಪೀಕಿಂಗ್. ಯೋ, ನಿಮ್ಮನ್ನೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಉಣ್ಣೇಗೌಡಂಗ್ ಕೋಪ ಬಂದ್ರೆ ಗೊತ್ತಲ್ಲ, ನಮಗೆಲ್ಲ ಕೋಪ ಬರಕ್ ಮುಂಚೆ ಹೋಗಿ ಅವನೆಲ್ಲಿದ್ದು ಹುಡುಕ್ಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಯಾರದು? ಬೋಸು ಕಡಲಿ. ತಗ. ಹಲೋ, ನೀವೀಗೆ ನಿಂತಿದ್ರೆ ಅವನ್ ಬಂದು ನನ್ನ ಚೆನ್ನಾಗಿ ಹೋಗ್ರಯ್ಯ, ದಯವಿಟ್ಟು ಅವ್ನು ಹುಡ್ಕೋಗಿ. ಹುಡುಕಕ್ ಜನರನ್ನೆಲ್ಲ ಕಳ್ಸೋದು ವೇಸ್ಟ್. ನಾನೇ ಬಂದಿದ್ದೀನಿ. ಬಾರಪ್ಪ ಬಾ. ಆಹಾ, ಏನ್ ಸೂಪರ್ ಎಂಟ್ರಿ ಕೊಟ್ಟಯ್ಯ. ನೀನ್ ಬಂದದ್ ನೋಡಿ ನನ್ಗೆ ಒಳ್ಳೆ ಐಸ್ ಕ್ರೀಮ್ ಕಡ್ಡಿ ಚಿಪ್ದಷ್ಟು ಆನಂದ ಆಯ್ತು. ಅಯ್ಯೋ ನನ್ನ ಮಗನೇ. ಶೌರವಂತರು ಎಷ್ಟೋ ಜನ ಇದ್ರು, ಕೊನೆಗೂ ನೀನು ಭಾರ ಹೊರೋದಕ್ಕೆ ಈ ಕಥೆನೇ ಬೇಕಾಯ್ತಾ? ಹಾಗಲ್ಲ ಯಜಮಾನ್ರೆ, ನಾವು ನೀವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರಕ್ಕೂ ಪೊಲೀಸ್ಗೂ ಅವಮಾನ ಸಂಕೇತವಾಗಿ ಕಂಡೋರ್ ಗಲೀಜ್ತಿನೋ ಗುಲಾಮ ನೀನು. ಏ ಮಿಸ್ಟರ್, ಹುಷಾರಾಗಿ ಮಾತಾಡು. ಏನು? ಇದು ನನ್ನ ಆಫೀಸು. ಹುಷಾರಾಗಿ ಮಾತಾಡ್ಬೇಕಾ ನೀನು? ಏಯ್ ಕಾಶಿ, ಅಷ್ಟೊಂದು ಭಯ ಬೀಳ್ಬೇಕಾಗಿಲ್ಲ. ಕೊಲೆ ಮಾಡಿದವನು ಇವನಲ್ಲ ಅಂತ ಮಾತ್ರ ಹೇಳಿದ್ದಾನೆ. ನನ್ನ ಮಗುನ ಹಿಂದೆಯಿಂದ ಚುಚ್ಚಿ ಮಲಗಿಸ್ತವನು ಯಾವ ಅಪ್ಪನು ಹುಡ್ದವನು ಅಂತ ಇವನು ಗೊತ್ತಿಲ್ವಂತೆ. ಏ ಬೋಸ್, ನಮ್ಮಿಬ್ಬರ ಮಧ್ಯ ಇರೋ ಲೆಕ್ಕನ ಚುಕ್ತ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಈ ಭೀಷ್ಮ. ಕೂಡಿ ಕಳಿಯೋದಕ್ಕೆ ಹೆಚ್ಚೊತ್ತು ಬೇಕಾಗಿಲ್ಲ. ಅಲ್ಲಿವರೆಗೂ ಅವ್ರನ್ನೆಲ್ಲ ಕಾನೂನು ಮತ್ತು ಪೊಲೀಸ್ ಕೈಗೆ ಸಿಗ್ತಾ ಇರೋ ಹಾಗೆ ಕಾಪಾಡಿಟ್ಟಿರೋ. ಹೇಳಿಕೆ ಕೊಡೋದಕ್ಕೆ, ಪುರಾವೆ ಕೊಡೋದಕ್ಕೆ, ಕೇಸ್ ಹಾಕೋದಕ್ಕೆ ಯಾವ ಒಂದು ಕೋರ್ಟ್ಗೂ ಹೋಗೋದಿಲ್ಲ ಈ ಭೀಷ್ಮ. ನನ್ನ ಮಗನ ರಕ್ತ ಜೊತೆ ಆಟ ಆಡ್ದವ್ರನ್ನ ಕಟ್ಕಟೆಯಲ್ಲಿ ನಿಲ್ಸಿ ವಿಚಾರಣೆ ಮಾಡಿ ಶಿಕ್ಷೆ ಕೊಡೋದು ಎಲ್ಲ ನೇರವಾಗಿ ಭೀಷ್ಮನೇ ಮಾಡ್ತಾನೆ. ಏ ಬೋಸ್, ನಿನ್ನ ಸಮಯ ಹತ್ರ ಬರ್ತಾ ಇದೆ ಕಂತ್ರಿ ನನ್ನ ಮಗನೇ. ಈ ಭೀಷ್ಮ ಮತ್ತೆ ಬರ್ತಾನೆ. ಎಲ್ರ ಹಣೆ ಬರ ಬರೆಯೋದಕ್ಕೆ. ಈ ಖಾದಿ ಹಾಕೊಂಡು ಸ್ಪಿರಿಟ್ ವ್ಯಾಪಾರ ಮಾಡ್ತಿರೋದು ಸುಮ್ನೆ ಅಲ್ಲ. ಈ ದಾಸಪ್ಪ ಯಾವತ್ತು ಗೂರಿನೋಡೆ ಬಾಣ ಬಿಡೋದು. ಅದು ನನ್ನ ಹೆತ್ತ ತಾಯಾದ್ರೂ ಸರಿ, ಅದಕ್ಕೆ ಕಾರಣ ಆದ ನನ್ನ ತಂದೆ ಆದ್ರೂ ಸರಿ. ಯಾಕೆ ಗೊತ್ತಾ? ನಾನು ಪಕ್ಕಾ ರಾಜಕೀಯದವನು. ಅದು ನನಗೂ ಗೊತ್ತು. ಆ ಭೀಷ್ಮನ ಹಿಂಟೆ ಹಾಕಿದ ಕೈತು ತಿಂದೆ ತಾನೆ ಆ ಕೃಷ್ಣನ್ ಕೊಲೆ ಮಾಡಕ್ ಪ್ಲಾನ್ ಮಾಡಿತ್ತು. ಅವತ್ತು ನೀನು ಹೇಳುವಾಗ ಇಷ್ಟು ಬೇಗ ಈ ವಿಷಯ ಮುಗಿದೋಗುತ್ತೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನೀವು ತಲೆಗೆ ಗುರಿ ಇಟ್ರೆ ನಾನು ಕೈ ಹೋದ್ರೂ ತಲೆಗೆ ನೋವಾಗುತ್ತೆ. ಮತ್ತೆ ಎಲೆಕ್ಷನ್ ಬಂತು. ನೀವಿಬ್ರು ಅವತ್ತು ಒಂದ್ ಮಾತು ಕೊಟ್ರಿ. ಈ MLA ಉಣ್ಣೇಗೌಡನ್ ಬದಲು ಟಿಕೆಟ್ನ ನನಗ್ ಕೊಡ್ತೀನಿ ಅಂತ. ಕೆಲಸ ಮುಗಿದ್ಮೇಲೆ ಮಂತ್ರಿ ಏನಾದ್ರೂ ಮನ್ಸು ಬದಲಾಯಿಸ್ಬಿಟ್ರೆ? ಮಂತ್ರಿ ಅಲ್ಲ, ಯಾರು ಬದಲಾಗಲ್ಲ. ಅದೇಂಗೆ? ಎಲ್ಲಿ ನೋಡು. ನನ್ನಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಈ ಫೋಟೋಗಳು ನನ್ನ ಲೈಫ್ ಮೆಟ್ಲುಗಳು. ನಾನು ಮುಂದೆ ಬರೋದಕ್ಕೆ ಆ ಭೀಷ್ಮನ ಪ್ರಾಣದ ಅವಶ್ಯಕತೆ ಬಿದ್ದರೆ ಅವನನ್ನು ನಾನು ಮುಗಿಸ್ತೀನಿ.
ಮೊದಲಿದೆಲ್ಲ ಅಪ್ಪಾಜಿಗೆ ಕೂಡ ಹೋಗಕಾಶೆ. ನಮ್ ಕೃಷ್ಣ ಕುಂದೂರಿ ಆ ಚಿಕ್ಕಪ್ಪನ ಕಡೆಯವ್ರ ಅಪ್ಪಾಜಿ. ಈಗ ನಮ್ ತೇಲನ್ನು ಸಾಯಿಸ್ಬಿಡ್ತಾರೆ ಅಪ್ಪಾಜಿ. ದಯವಿಟ್ಟು ಈ ಫೋಟೋ ನೋಡಿ ನೋಡಿ ಅಪ್ಪಾಜಿ. ಸಾಯಿಸ್ಬಿಡ್ತಾರೆ ಅಪ್ಪಾಜಿ, ಸಾಯಿಸ್ಬಿಡ್ತಾರೆ ಅಪ್ಪಾಜಿ. ಹೌದು ಅಪ್ಪಾಜಿ, ಹೌದು. ಲಕ್ಷ್ಮಿ, ನೀನ್ ಕೇಳದಲ್ಲ ನನ್ನ. ನಿನಗೂ ನನಗೂ ಕೃಷ್ಣ ಹುಟ್ಟರೋ ಸತ್ಯ ಆದ್ರೆ ಅವನ್ ಕೊಂದನ್ನ ಕರ್ಕೊಂಬ ಅಂತ. ನೋಡು ನೋಡು, ನಮ್ ಚೀನನ್ ಕೂಡ ಬದುಕಾಗ್ಬಿಟ್ಟಿಲ್ಲ ಇವನು. ಲಕ್ಷ್ಮಿ ನೋಡು, ಇವನೇ ನಮ್ ಕೃಷ್ಣನ ಕೊಂದದ್ದು. ನೋಡು, ಇವನೇ ನಮ್ ಕೃಷ್ಣನ್ ಕೊಂದದ. ಯಾಕೋ ನನ್ ಕೈ ತಿಡಿಸ್ಲಿಲ್ವಾ? ನಾನ್ ನಿನ್ನ ಸ್ವಂತ ಮಗನ್ ತರ ನೋಡ್ಕೊಂಡಲ್ಲೋ. ಯಾಕೋ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಬಾ, ಊಟ ಹಾಕ್ತೀನಿ ಬಾ. ಅಮ್ಮ ದುರ್ಗಾ, ನಿನ್ ಗಂಡನ ನಿನ್ನ ಕಣ್ಣು ಮುಂದೆ ಚುಚ್ಚಿ ಕೊಂದ್ರಲ್ಲ, ಇವನೇ ಅದಕ್ಕೆ ಕಾರಣ.
ನೀನು ಮಗುಗೆ ತಂದೆ ಇಲ್ದಾಗ ಮಾಡಿದವನು ಇವನೇ. ತಗೋ ಇದನ್ನ. ನಿನ್ನ ಆವೇಶ ಕಮ್ಮಿ ಆಗೋವರೆಗೂ ಸುಟ್ಟಾಕು ಸುಟ್ಟಾಕು. ಭೀಷ್ಮಾಜಿ, ಕಾನೂನ್ನ ಕೈ ತಗೋಬೇಡಿ. ನಾನ್ ಭೀಷ್ಮ ಕಣೋ. ನಿನ್ನ ಯಾವ ಕಾನೂನು ಏನು ಮಾಡೋದಿಲ್ಲ. ಈ ಭೀಷ್ಮ ಹೇಳ್ತಾ ಇದ್ದಾನೆ, ಸುಟ್ಟಾಕು. ಬೇಡಪ್ಪ, ಇವನ್ನ ಕೊಂದು ಹಾಕಿದ್ರೆ ನನ್ ಕೃಷ್ಣ ವಾಪಸ್ ಬರ್ತಾರ? ಇವನ್ನ ಕೊಂದು ಹಾಕಿದ್ರೆ ನನ್ ಮಗನ್ ತಂದೆ ವಾಪಸ್ ಬರ್ತಾರ? ಬೇಡಪ್ಪ. ಕೃಷ್ಣ ಹೇಳ್ದಾಗೆ ನಮಗೆ ಯಾರ ಮೇಲೂ ದ್ವೇಷ ಬೇಡಪ್ಪ. ಇದು ನನ್ನ ಕೋರಿಕೆ. ಅವನ್ನ ಬಿಟ್ಬಿಡಿ. ಅವನಿಗೆ ಶಿಕ್ಷೆ ದೇವ್ರೇ ಕೊಡ್ತಾನಪ್ಪ. ಅವನ್ನ ಬಿಟ್ಬಿಡಿ. ಹೊರಟೋಗು. ಈ ಭೀಷ್ಮನ್ ದೃಷ್ಟಿ ಬೀಳ್ದೇ ಇರೋ ಕಡೆ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋ. ರಂಜಿತ್ ಬೋಸ್, ಇನ್ನೇನು ನಿಮ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸ್ಬೋದು. ರಂಜಿತ್ ಬೋಸ್ ಮಾತಾಡ್ತಾ ಇರೋದು. ಭೀಷ್ಮಾಜಿ ಮನೆಯಿಂದ SP-ಗೆ ಒಂದು ಮೆಸೇಜ್ ಕೊಟ್ಟು ಇಮಿಡಿಯೇಟ್ ಆಗಿ ಇಲ್ಲಿ ಬರಕ್ಕೆ ಹೇಳು, ವಿತ್ ಫೋರ್ಸ್. ಇಲ್ಲಿ ಒಂದು ಮರ್ಡರ್ ಕೇಸ್ ಆಗಿದೆ. ಅದು ನಿನ್ನ ಪೊಲೀಸ್ ಫೋನ್ ಮಾಡು ಅಂದಾಗ ಕೊಲೆ ಆಪಾದನೆ ನಾನು ವಹಿಸ್ಕೋತೀನಿ ಅನ್ಕೊಂಡ. ಈಗ ಪೊಲೀಸ್ ಬಂದಾಗ ನೀನ್ ಹೇಳ್ಬೇಕಾಗಿರೋ ವಿಷಯ ಒಂದಿದೆ. ಅವನ್ ನಮ್ಮನ್ನ ಸಾಯಿಸಕ್ ಬಂದಾಗ ನೀನೇ ಅವನ್ನ ಶೂಟ್ ಮಾಡಿ ಸಾಯಿಸ್ದೆ. ನೀನ್ ನಿನ್ನ ಕರ್ತವ್ಯ ಮಾಡೋದಕ್ಕೆ ನೀನೇ ಅವನ್ನ ಶೂಟ್ ಮಾಡಿ ಸಾಯಿಸ್ದೆ, ನಿನ್ನ ಸರ್ವಿಸ್ ರಿವಾಲ್ವರ್ ಇಂದ. ಇದನ್ನ ನೀನು ಕಾನೂನು ಮುಂದೆ ಕೋರ್ಟಲ್ಲಿ ಹೇಳ್ತೀಯಾ? ನಾನ್ ಹೇಳಿಸ್ತೇನೆ. ಇದರಿಂದ ಎಲ್ಲಾರನ್ನೂ ಸಾಯಿಸೋದಕ್ಕೆ ನಿನಗೆ ಬೇಕಾದ ಮುಖ್ಯವಾದ ಸಾಕ್ಷಿ ಒಂದು ಮಾತ್ರ ಜ್ಞಾಪಕ ಇಟ್ಕೋ. ಇದರ ನೆಗೆಟಿವ್ ಯಾವತ್ತೂ ನನ್ನ ಹತ್ರ ಜೋಪಾನವಾಗಿರುತ್ತೆ. ಇನ್ನು ನೀನು ಅವ್ರ ಕೊಲೆ ಜವಾಬ್ದಾರಿನ ಹೊತ್ಕೋಬಹುದು. ಇದನ್ ಕೂಡ ಭೀಷ್ಮಾಜಿ, ನೆಗೆಟಿವ್ ಅದು ನನ್ನ ಚಿತೆ ಜೊತೆ ಉರಿದು ಬೂದಿ ಆಗುತ್ತೆ. ಅಷ್ಟರಲ್ಲಿ ನೀನೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಆಗೋದಕ್ಕೆ ಪ್ರಯತ್ನ ಪಡು.